ಹಾಯ್ ಫ್ರೆಂಡ್ಸ್, ಪ್ರವೀಸ್ ಕಿಚನ್ ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಟರ್ ಚಿಕನ್ ರೋಸ್ಟ್. ತುಂಬಾನೇ ರುಚಿಯಾಗಿರುತ್ತೆ, ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಚಪಾತಿ, ಅನ್ನ, ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್. ವಿಡಿಯೋನ ಕೊನೆ ತನಕ ನೋಡಿ, ಮತ್ತೆ ಪರೋಟ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬರೋಣ. ನಾನು ಇಲ್ಲಿ ಅರ್ಧ ಕೆಜಿ ಚಿಕನ್ ನ ತಗೊಂಡಿದ್ದೀನಿ. ನೀಟಾಗಿ ಒಂದ್ 2 ಸಲ ತೊಳೆದು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಮೊಸರು ಒಂದು ಅರ್ಧ ಕಪ್ನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು, ಕಾಳು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು 3/4 ಸ್ಪೂನು, ಚಿಕನ್ ಮಸಾಲಾ ಪೌಡರು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಖಾರದ ಪುಡಿ 1 ಸ್ಪೂನ್ ಅಷ್ಟು, ಜೀರಿಗೆ ಪುಡಿ ಇದು ಅಷ್ಟೇ ಒಂದು 3/4 ಸ್ಪೂನು ಇಲ್ಲ ಅರ್ಧ ಸ್ಪೂನ್ ಹಾಕೊಳ್ಳಿ ಸಾಕು, ಗರಂ ಮಸಾಲ, ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ, ಅರ್ಧ ಕಪ್ನಷ್ಟು ಬೆಣ್ಣೆನ ತಗೊಂಡಿದ್ದೀನಿ. ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಯಾಕಂದ್ರೆ ಬೆಣ್ಣೆನಲ್ಲಿ ಉಪ್ಪಿರುತ್ತೆ ಅಲ್ವಾ, ಹಂಗಾಗಿ ಆಮೇಲೆ ಸಾಕಾಗಿಲ್ಲ ಅಂದ್ರೆ ಆಮೇಲೆ ನೀವು ಹಾಕೋಬಹುದು. ಕಸೂರಿ ಮೇಥಿ ಸ್ವಲ್ಪ, ಇದಿಷ್ಟು ಹಾಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ತುಂಬಾನೇ ಈಸಿ ರೆಸಿಪಿ, ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಚಿಕನ್ ಒಂದು 15ರಿಂದ 20 ನಿಮಿಷ ಮ್ಯಾರಿನೇಟ್ ಆಗಲಿ. 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿನ ಬಿಸಿನೀರಲ್ಲಿ ಒಂದು 15 ನಿಮಿಷ ನೆನೆಸಿ ತಗೊಂಡಿದ್ದೀನಿ. ಒಂದು 4 ಈರುಳ್ಳಿನ ಫ್ರೈ ಮಾಡಿ ತಗೊಂಡಿದ್ದೀನಿ, ಡೀಪ್ ಫ್ರೈ. ಎರಡೂನು ರುಬ್ಕೊಂಡ್ಬಿಡೋಣ. ರುಬ್ಕೊಂಡಿದ್ದಾಗಿದೆ. ಸ್ಟವ್ನ ಆನ್ ಮಾಡ್ಕೊಂಡು 1 ಸ್ಪೂನ್ ಅಷ್ಟು ನಾನು ಬಟರ್ನ ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಜೊತೆಗೆ ಒಂದು ಸ್ವಲ್ಪ ಎಣ್ಣೆನೂ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ 1 ಈರುಳ್ಳಿನ ಉದ್ದುದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಈರುಳ್ಳಿ ನೋಡಿ ಇಷ್ಟು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಒಣಮೆಣಸಿನ್ಕಾಯ್ದು, ಅದನ್ನ ಹಾಕೊಳ್ಳೋಣ. ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಆ ಒಣಮೆಣಸಿನ್ಕಾಯಿ ಎಲ್ಲ ಎಣ್ಣೆನಲ್ಲಿ ಮತ್ತೆ ಆ ಬೆಣ್ಣೆನಲ್ಲಿ ಫ್ರೈ ಆದರೆ ತುಂಬಾನೇ ಚೆನ್ನಾಗಿರುತ್ತೆ ಆ ಫ್ಲೇವರು. ಒಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್, ಅದನ್ನ ಹಾಕೊಳ್ಳೋಣ. ಹಾಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಚೆನ್ನಾಗಿ. ಇವಾಗ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ಆಗಿದೆ. ಮನೆಯೆಲ್ಲ ಘಮ್ ಅಂತ ಇದೆ, ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು. ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಬಟರ್ ಚಿಕನ್ ರೋಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ನಾವು ಜಾಸ್ತಿ ನೀರು ಹಾಕೋದೇನು ಬೇಡ. ಈ ಚಿಕನ್ ಬೇಯಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ ಸಾಕು. ನಿಮಗೆ ಗ್ರೇವಿ ಥರ ಬೇಕು ಅನ್ನಂಗಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 3ರಿಂದ 4 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು 5 ನಿಮಿಷ ಆಗಿದೆ. ಇವಾಗ ನೀಟಾಗಿ ಸುತ್ತು ಎಣ್ಣೆ ಬಿಟ್ಟಿದೆ ನೋಡಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಡಿ. ಬಟರ್ ಚಿಕನ್ ಫ್ರೈ ರೆಡಿ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ಮತ್ತೆ ಕಮೆಂಟ್ ಮಾಡಿ ನೀವು ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.